ಹಾಯ್, ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ. ತಾತ್ಕಾಲಿಕ ಅರ್ಹತೆ ಪಟ್ಟಿಯನ್ನು ಬಿಟ್ಟಿದ್ದಾರೆ. ಲಾಸ್ಟ್ ಟೈಮು ರಿಜೆಕ್ಟೆಡ್ ಲಿಸ್ಟ್ ಬಿಟ್ಟಿದ್ದರು. ಅನರ್ಹಗೊಂಡ ವಿದ್ಯಾರ್ಥಿಗಳ ಲಿಸ್ಟನ್ನು ಸ್ಟೂಡೆಂಟ್ ಅಥವಾ ಕ್ಯಾಂಡಿಡೇಟ್ ಲಿಸ್ಟನ್ನು ನೀವು ಇದು KFD ಅಂದರೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವೆಬ್ಸೈಟ್ದಲ್ಲಿ ಅಪ್ಡೇಟ್ ಮಾಡಿದರು. ಇವಾಗ ಅರ್ಹತೆ ಅಂದರೆ ಯಾರು ಎಲಿಜಿಬಲ್ ಇದ್ದಾರೆ 1:20 ಲಿಸ್ಟನ್ನು ಈ ಗ್ರೂಪ್ ಇದು ನಿಮ್ಮ ಆಫೀಸಿಯಲ್ ವೆಬ್ಸೈಟು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸಿಯಲ್ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ನೀವು ನಾನು ಲಾಸ್ಟ್ ಟೈಮ್ ರಿಜೆಕ್ಟೆಡ್ ಲಿಸ್ಟ್ ಯಾವ ಥರ ನೋಡ್ಕೋಬೇಕು ಅಂತ ಹೇಳಿ ಮಾಡಿದ್ದೆ ಅಲ್ಲ, ಸೇಮ್ ಟು ಸೇಮ್ ನೀವು ಮತ್ತೆ ಅದನ್ನು ನೀವು ನೋಡಿಕೊಂಡು ಅದೇ ಸ್ಟೆಪನ್ನು ಫಾಲೋ ಮಾಡಿಕೊಂಡು ನೀವು ವೆಬ್ಸೈಟ್ ವಿಸಿಟ್ ಮಾಡಿ KFD recruitment.go.in ಇದರಲ್ಲಿ ನೀವು ಹೋಗಿ ನಿಮ್ಮ ಅರ್ಹತೆ ಅಂದರೆ ಆ ಲಿಸ್ಟಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಆಮೇಲೆ ರಿಜೆಕ್ಟ್ ಆದಂತಹ ವಿದ್ಯಾರ್ಥಿಗಳು ಕ್ವೈರಿ ಹಾಕಲಿಕ್ಕೆ ಒಂದು ಆಪ್ಷನ್ ಕೊಟ್ಟಿದ್ದರು, ಮೇಲ್ ಮಾಡಲಿಕ್ಕೆ. ಯಾರ್ಯಾರು ಮೇಲ್ ಮಾಡಿದ್ದಾರೆ ಅದಕ್ಕೆ ಉತ್ತರ ಕೊಟ್ಟು ಡಿಪಾರ್ಟ್ಮೆಂಟು ಅದರ ಜೊತೆಗೇ ಎಲಿಜಿಬಲ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಅದು ಯಾವ ಥರ ನೀವು ಲಿಸ್ಟನ್ನು ನೋಡ್ಕೋಬೇಕಂತೇಳಿ ನಾನು ಈ ಸೈಡ್ದಲ್ಲಿ ನಮ್ಮ ಸ್ಕ್ರೀನ್ ಮುಖಾಂತರ ತೋರಿಸ್ತಾ ಇದ್ದೀನಿ. ಫಸ್ಟು ನೀವೇನು ಮಾಡ್ಕೋಬೇಕಪ್ಪ ಅಂತಂದರೆ KFD ಅಂತ ಹಾಕಿ ರಿಕ್ರೂಟ್ಮೆಂಟ್ ಅಂತೇಳಿ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಿಮಗೆ ಫಸ್ಟು ನಾನು ಕೊಡ್ತಾ ಇದ್ದೀನಲ್ಲ, ಫಸ್ಟು ಅದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆಫೀಸಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಈಗ ನಾನು ತೋರಿಸ್ತಾ ಇದ್ದೀನಿ ಆ ಥರ ಆಫೀಸಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಆಫೀಸಿಯಲ್ ವೆಬ್ಸೈಟ್ ಓಪನ್ ಆದಮೇಲೆ ಅದರಲ್ಲಿ ನಿಮ್ಮ ಲಿಸ್ಟ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಯಾವುದು ನಾನು ಮೇಲ್ಗಡೆ ಏನು ಬಂದಿದೆ ಅದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ನಿಮಗೆ ತೋರಿಸುತ್ತೆ. ಈ ಥರ ತೋರಿಸಿದ ನಂತರ ನಿಮಗೆ ಅದರಲ್ಲಿ ಓಪನ್ ಮಾಡಿ ಪಿ ಡಿ ಎಫ್ದಲ್ಲಿ ಫಸ್ಟು ಅದರಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂತಂದರೆ ಕ್ವೈರಿ ಯಾರು ಹಾಕಿದ್ದಾರೆ ಮೇಲಲ್ಲಿ ಅವರಿಗೆ ಫಸ್ಟ್ ಉತ್ತರ ಕೊಟ್ಟಿದ್ದಾರೆ. ಆ ಉತ್ತರ ಕೊಟ್ಟಾದ್ಮೇಲೆ ಕೆಳಗಡೆ ಎಲಿಜಿಬಲ್ ಲಿಸ್ಟನ್ನು ಕೊಟ್ಟಿದ್ದಾರೆ. ಸೊ ನಿಮ್ಮ ಎಲಿಜಿಬಲ್ ಲಿಸ್ಟಲ್ಲಿ ನಿಮ್ಮ ಹೆಸರಿದ್ದರೆ ಕಾಂಗ್ರ್ಯಾಚುಲೇಷನ್ಸ್, ನೀವು ಫಿಸಿಕಲನ್ನು ತಯಾರಿ ಮಾಡಿ. ಫಿಸಿಕಲ್ 1:20 ಅನ್ನು ಕಾಲ್ಫಾರ್ಮ್ ಮಾಡಿದ್ದಾರೆ. ಫಿಸಿಕಲ್ ಏನೇನಿರುತ್ತೆ ಅಂತ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಕೊನೆ ತನಕ ವಿಡಿಯೋ ನೋಡಿ. ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬೆಲ್ಲನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನು ನೆಕ್ಸ್ಟ್ ವಿಡಿಯೋ ಹಾಕುವ. ಧನ್ಯವಾದಗಳು.